ಯೆಶಾಯನು ಬರೆದ ಪ್ರವಾದನ ಪುಸ್ತಕ 40ನೇ ಅಧ್ಯಾಯ 11ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆತನ ಕುರುಬನಂತೆ ತನ್ನ ಮಂದೆಯನ್ನು ಮೇಯಿಸುವನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ? ಕುರುಬನಂತೆ ಆತನು ನಮ್ಮನ್ನ ನಡೆಸುವವನಾಗಿದ್ದಾನೆ. ಕುರಿ ಹಿಂಡಿಗೆ ಇರುವಂತಹ ಕುರುಬನ ಆತನ ಏನ್ ಮಾಡುವವನಾಗಿದ್ದಾನೆ? ತನ್ನ ಕುರಿಗಳನ್ನ ಸರಿಯಾಗಿರುವಂತಹ ಒಂದು ಮಾರ್ಗದಲ್ಲಿ ಅವನೇನ್ ಮಾಡುವವನಾಗಿದ್ದಾನೆ? ಕರೆದುಕೊಂಡು ಹೋಗುವವನಾಗಿದ್ದಾನೆ. ಕುರಿಗಳಿಗೆ ಯಾವ ಒಂದು ಅಪಾಯವಾಗದಂತೆ, ಕುರಿಗಳಿಗೆ ಯಾವ ಒಂದು ಕೇಡಿನ ಮಾರ್ಗಗಳು ಉಂಟಾಗದಂತೆ ಹಿಂಡಿನ ಕುರುಬನಾಗಿರುವಂತಹ ಕುರುಬನ್ ಏನ್ ಮಾಡುವವನಾಗಿದ್ದಾನೆ? ತನ್ನ ಕುರಿಗಳನ್ನ ಸರಿಯಾದಂತಹ ಒಂದು ಮಾರ್ಗದಲ್ಲಿ ಕರೆದುಕೊಂಡು ಹೋಗುವವನಾಗಿದ್ದಾನೆ. ಅವುಗಳನ್ನ ಉತ್ತಮವಾದಂತಹ ಪ್ರದೇಶದಲ್ಲಿ ಮೇಯಿಸುವವನಾಗಿದ್ದಾನೆ. ವಿಶ್ರಾಂತಿಕರವಾದಂತಹ ನೀರುಗಳ ಬಳಿಗೆ ಅದನ್ನ ಕರೆದುಕೊಂಡು ಹೋಗುವವನಾಗಿದ್ದಾನೆ. ಅವ್ಗೆ ಯಾವ ಒಂದು ಕೇಡಿನ ಮಾರ್ಗಗಳು, ಅವಕ್ಕೆ ಯಾವ ಒಂದು ಅಪಾಯವು ಸಂಭವಿಸದಂತೆ ಕುರುಬನ್ ಏನ್ ಮಾಡುವವನಾಗಿದ್ದಾನೆ? ನೋಡಿಕೊಳ್ಳುವವನಾಗಿದ್ದಾನೆ. ತನ್ನ ಹಿಂಡಿನೊಳಗೆ ಯಾವ ಒಂದು ತೋಳವಾಗಲಿ, ಯಾವ ಒಂದು ಸಿಂಹವಾಗಲಿ ಬರದಂತೆ ಕುರುಬನ ಏನ್ ಮಾಡುವವನಾಗಿದ್ದಾನೆ? ಕಾಯ್ದು ನಡೆಸುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಇವತ್ತು ಲೋಕದಲ್ಲಿರುವಂತಹ ಮನುಷ್ಯರು ತಮ್ಮ ಕುಟುಂಬಗಳನ್ನ ಉತ್ತಮವಾದಂತಹ ಸ್ಥಿತಿಗತಿಗಳಲ್ಲಿ ನಡೆಸಿಕೊಂಡು ಹೋಗುವಾಗ, ಇವತ್ತು ನಮ್ಮನ್ನ ನಡೆಸುವಂತಹ ಕುರುಬನು ನಮ್ಮ ದೇವರೇನಾಗಿರುವವರಾಗಿದ್ದಾರೆ ಅಂದ್ರೆ ಉತ್ತಮವಾಗಿ, ಇನ್ನು ಎಷ್ಟೋ ಉತ್ತಮವಾಗಿ ಅವ್ರು ಏನ್ ಮಾಡುವವರಾಗಿದ್ದಾರೆ? ನಮ್ಮನ್ನ ನಡೆಸಿಕೊಂಡು ಹೋಗುವವರಾಗಿದ್ದಾರೆ. ಕರ್ತನೆ, ನೀನ್ ನನಗೆ ಕುರುಬನ ಸ್ವಾಮಿ. ನನಗೆ ಇವತ್ತೇನಿಲ್ಲ, ಯಾವ ವಿಧವಾದಂತಹ ಕೊರತೆಗಳಿಲ್ಲ. ನನ್ನ ಜೀವಿತದಲ್ಲಿರುವಂತಹ ಕೊರತೆಗಳನ್ನ ಮಾರ್ಪಡಿಸುವವನು ನೀನಾಗಿದ್ಯಾ ಸ್ವಾಮಿ. ಒಂದು ವೇಳೆ ಅಪಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದ ಹಸಿದಾವು, ಆದರೆ ನೀ ನನ್ನನ್ನ ಉತ್ತಮವಾದಂತಹ ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ನನ್ನನ್ನು ನಡೆಸುವವನಾಗಿದ್ಯಾ ಎಂದು ಆತನಿಗೆ ಹೇಳುವಾಗ, ಆತನ ಒಂದು ಮಹಿಮೆನ ನಾವು ಇವತ್ತೇನ್ ಮಾಡಬಹುದು? ಹೊಂದಿಕೊಳ್ಳಬಹುದು. ಮಂದೆಯನ್ನ ಆತನ ಏನ್ ಮಾಡುವವನಾಗಿದ್ದಾನೆ? ನಡೆಸುವವನಾಗಿದ್ದಾನೆ. ನಾವು ಇವತ್ತು ಆತನ ಮಂದೆಯಾಗಿದ್ದೇವೆ. ನಾವು ಇವತ್ತು ಆತನ ಹಿಂಡಾಗಿದ್ದೇವೆ. ನಾವು ಆತನ ಕೈ ಕೆಳಗಡೆ ಇರುವಂತಹ ಕುರಿಗಳು ಇವತ್ತು ನಾವಾಗಿದ್ದೇವೆ. ಪ್ರೀತಿಯುಳ್ಳ ದೇವಜನರೇ, ಭಕ್ತರನ್ನುವಂತಹ ಕುರಿಗಳಿಗೆ ಆತನೇ ಉತ್ತಮನಾಗಿರುವಂತಹ ಕುರುಬನು. ನಮ್ಮ ಕುರುಬನು ನಮ್ಮೊಂದಿಗೆ ಇರುವುದರಿಂದ ನಮ್ಗೆ ಇವತ್ತೇನಿಲ್ಲ, ಯಾವ ಒಂದು ಅಪಾಯದ ಸಂಭವವು ನಮ್ಮ ಜೀವಿತದಲ್ಲಿ ಅದೇನ್ ಮಾಡುವುದಿಲ್ಲ, ಕ್ರಿಯೆ ಮಾಡ್ತಾ ಇಲ್ಲ. ಯಾಕೆಂದ್ರೆ ಆತನ ಏನ್ ಮಾಡುವವನಾಗಿದ್ದಾನೆ? ಹಿಂಡಿಗೆ ಕಾಯುವವನಾಗಿದ್ದಾನೆ. ಆತನೇನಾಗಿದ್ದಾನೆ? ಬಾಗಿಲಾಗಿರುವವನಾಗಿದ್ದಾನೆ. ನಮ್ಮನ್ನ ಹೆಸರಿಡಿದು ಕರೆಯುವವನಾಗಿದ್ದಾನೆ. ಹೆಸರಿಡಿದು ಕರೆದು ಹೊರಗೆ ಬಿಡುವವನಾಗಿದ್ದಾನೆ. ಒಳಗೆ ಕರೆದುಕೊಳ್ಳುವವನಾಗಿದ್ದಾನೆ. ನಾವು ಇವತ್ತು ಗಾಯ ಪಡುವಾಗ, ನಾವು ಇವತ್ತು ನೋವನ್ನ ಅನುಭವಿಸುವಾಗ, ಆ ಕುರುಬನು ನಮ್ಮನ್ನೇನ್ ಮಾಡುವವನಾಗಿದ್ದಾನೆ? ಕಟ್ಟಿ ವಾಸಿ ಮಾಡುವವನಾಗಿದ್ದಾನೆ. ಗುಣಪಡಿಸುವವನಾಗಿದ್ದಾನೆ. ಔಷಧವನ್ನ ನಮಗೆ ದಯಪಾಲಿಸುವವನಾಗಿದ್ದಾನೆ. ನಮ್ಮ ಕುರುಬನು ನಮ್ಮ ಸಂಗಡಿಗನಾಗಿರುವುದರಿಂದ ನಾವು ಇವತ್ತೇನ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಕೇಡಿಗೆ ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನ ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ ಅಪ್ಪ. ನಿನ್ನ ಜನರನ್ನ ಕರ್ತನೆ, ನಿನ್ನ ಕುರುಬನಾಗಿ ನಿನ್ನ ಮಂದೆಯನ್ನ ನೀನು ನಡೆಸಿಕೊಂಡು ಹೋಗಿ ಉತ್ತಮವಾದಂತಹ ಪ್ರದೇಶದಲ್ಲಿ ನಿನ್ನ ಜನರನ್ನ ನೀನು ನಡೆಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.